ಗಂಗೊಳ್ಳಿಯ ಮಸೀದಿ ಕಟ್ಟಡದಲ್ಲಿ ಬೆಂಕಿ, ಏರಿದ ಪ್ರತಿಭಟನೆಯ ಸದ್ದು. ಬಾಲಮಂದಿರದಿಂದ ದನಕಳವು, ವಿದ್ಯಾರ್ಥಿಗಳಿಂದ ಮೌನ ಪ್ರತಿಭಟನೆ. ಎಂಆರ್ಪಿಎಲ್ ವಿರುದ್ಧ ಪ್ರತಿಭಟನೆ, ಜೋಕಟ್ಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್. ಪೊಲೀಸರ ಜೊತೆ ಘರ್ಷಣೆ ಪ್ರಕರಣ, ಬಂಟ್ವಾಳದ ಎಲ್ಲ 21 ರೈತರ ಖುಲಾಸೆ. ಗಂಗೊಳ್ಳಿ ಜಮಿಯಾ ಮಸೀದಿಯ ಕಾಂಪ್ಲೆಕ್ಸ್ಗೆ ಬೆಂಕಿ ಬಿದ್ದ ಪ್ರಕರಣವು ಉಭಯ ಕೋಮುಗಳ ಪ್ರತಿಭಟನೆಗೆ ಕಾರಣವಾಗಿದೆ. ಜಮಿಯಾ ಮಸೀದಿಯ ಕಾಂಪ್ಲೆಕ್ಸ್ಗೆ ಕೆಲವು ದಿನಗಳ ಹಿಂದೆ ಬೆಂಕಿ ಬಿದ್ದು ಹಲವು ಅಂಗಡಿಗಳು ನಾಶವಾಗಿದ್ದವು. ಈ ಬಗ್ಗೆ ಗಂಗೊಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಮಸೀದಿ ಕಾಂಪ್ಲೆಕ್ಸ್ಗೆ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗೊಳ್ಳಿ ಪೊಲೀಸರು ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ನ ಸದಸ್ಯ ವಾಸು ಎಂಬವರನ್ನು ವಶಕ್ಕೆ ತೆಗೆದುಕೊಂಡಿದ್ದರು. ಈ ಬಗ್ಗೆ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಸೀದಿ ಕಾಂಪ್ಲೆಕ್ಸ್ಗೆ ಬೆಂಕಿ ಹಚ್ಚಿದ್ದನ್ನು ಪ್ರತಿಭಟಿಸಿ ಸ್ಥಳೀಯ ಮುಸ್ಲಿಂ ಮಹಿಳೆಯರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಎಂಆರ್ಪಿಎಲ್ನ ಕೋಕ್ ಮತ್ತು ಸಲ್ಫರ್ ಘಟಕದ ಸ್ಥಾವರದ ದುಷ್ಪರಿಣಾಮಗಳಿಂದ ಕಂಗೆಟ್ಟಿರುವ ಜೋಕಟ್ಟೆ ಕಳವಾರು ಗ್ರಾಮಸ್ಥರು ಜೋಕಟ್ಟೆ ಬಂದ್ ಆಚರಿಸಿ ಸ್ಥಾವರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿಶೇಷ ವಿತ್ತ ವಲಯದಲ್ಲಿ ಸ್ಥಾಪನೆಯಾಗಿರುವ ಕೋಕ್ ಮತ್ತು ಸಲ್ಫರ್ ಘಟಕದ ತ್ಯಾಜ್ಯಗಳನ್ನು ಸ್ಥಳೀಯ ತೋಡುಗಳಿಗೆ ಹರಿಯಬಿಡಲಾಗುತ್ತಿದ್ದು, ಇದರಿಂದ ಪರಿಸರದಲ್ಲಿ ಅಸಹನೀಯ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಜೋಕಟ್ಟೆಯಿಂದ ಕಳವಾರು ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಸ್ಥಳೀಯರು ಜನರಿಗೆ ವಿಷಕಾರಿಯಾಗಿರುವ ಸ್ಥಾವರವನ್ನು ಮುಚ್ಚುವಂತೆ ಆಗ್ರಹಿಸಿದರು. ಎಂಆರ್ಪಿಎಲ್ನ 3ನೇ ಹಂತ ಈ ಒಂದು ಘಟಕದಲ್ಲೇ ಕೋಕ್ ಮತ್ತು ಸಲ್ಫರ್ ಉತ್ಪಾದನೆಯಿಂದ ಹಲವಾರು ರೀತಿಯ ನಮಗೆ ಆರೋಗ್ಯಕ್ಕೆಲ್ಲ ಭಂಗ ತಂದಿದೆ. ಜನರ ಜೀವನ ನೆಮ್ಮದಿಯನ್ನು ಹಾಳು ಮಾಡಿದೆ. ಇದಕ್ಕೋಸ್ಕರ ನಾವು ಹಲವಾರು ಪ್ರತಿಭಟನೆಗಳು ಶಾಂತ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಅಥವಾ ಯಾರೇ ನಮ್ಮ ಕೈಗಾರಿಕೋದ್ಯಮಿಗಳಾಗಲಿ ನಮ್ಮನ್ನು ಕರೆದು ನಮ್ಮ ಅಹವಾಲನ್ನು ಕೇಳದಿರುವುದು ನಮಗೆ ಬಹಳ ತಿಂಗಳಿಂದ ನಡೀತಾ ಇದೆ. ನಿರಂತರವಾಗಿ ಸಾಧಾರಣ ಒಂದು 12 ಸಲ ಕುತ್ತಾರು ಪದವಿನ ಬಾಲ ಸಂರಕ್ಷಣಾ ಕೇಂದ್ರದ ಹಟ್ಟಿಯಿಂದ ದನವೊಂದನ್ನು ಕಳವು ಮಾಡಲಾಗಿದ್ದು, ಈ ಕೃತ್ಯವನ್ನು ಪ್ರತಿಭಟಿಸಿ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕುತ್ತಾರು ಪದವಿನ ಬಾಲ ಸಂರಕ್ಷಣಾ ಕೇಂದ್ರದ ಹಟ್ಟಿಯಲ್ಲಿ ಹಲವಾರು ದನಗಳಿದ್ದು, ಮಂಗಳವಾರ ರಾತ್ರಿ ದನಗಳ್ಳರು ದನವೊಂದನ್ನು ಕದ್ದೊಯ್ದಿದ್ದರು. ಬುಧವಾರ ಬೆಳಿಗ್ಗೆ ಈ ಘಟನೆ ಬೆಳಕಿಗೆ ಬಂದಿತ್ತು. ಪ್ರೀತಿಯಿಂದ ಸಾಕಿದ ದನವನ್ನು ಕದ್ದೊಯ್ದುದರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ದನಕಳವು ಹಾಗೂ ಸ್ಥಳೀಯವಾಗಿ ಕಾರ್ಯಾಚರಿಸುತ್ತಿರುವ ಅಕ್ರಮ ಕಸಾಯಿಖಾನೆಯನ್ನು ಮುಚ್ಚಬೇಕೆಂದು ಕುತ್ತಾರು ಜಂಕ್ಷನ್ನಲ್ಲಿ ಗುರುವಾರ ಸಂಜೆ ಭಾರೀ ಪ್ರತಿಭಟನೆ ನಡೆಯಿತು. ಸಣ್ಣ ನೀರಾವರಿ ಇಲಾಖೆಗೆ ವ್ಯಾಪ್ತಿಗೊಳಪಡುವ ರಾಜ್ಯದ 3 ಜಿಲ್ಲೆಗಳಲ್ಲಿ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ ರೀಇನ್ಫೋರ್ಸ್ಮೆಂಟ್ ಪ್ಲಾಸ್ಟಿಕ್ ಅಳವಡಿಸುವ ಬಗ್ಗೆ ಪೈಲಟ್ ಯೋಜನೆ ರೂಪಿಸಲಾಗಿದೆ. ಉಡುಪಿ ಜಿಲ್ಲೆಯ ಸೇನಾಪುರ ಕಿಂಡಿ ಅಣೆಕಟ್ಟಿಗೆ ಪ್ರಥಮವಾಗಿ ಇದನ್ನು ಅಳವಡಿಸಲಾಗುವುದು ಎಂದು ರಾಜ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ನಗರದ ಸರ್ಕಿಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮುದ್ರ ತೀರ ಹೊಂದಿರುವ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಇದನ್ನು ಅಳವಡಿಸುವ ಸಂಬಂಧ ಪೈಲಟ್ ಯೋಜನೆ ತಯಾರಿಸಲಾಗಿದೆ. ಇದಕ್ಕಾಗಿ ಈಗಾಗಲೇ 12 ಕೋಟಿ ರುಗಳನ್ನು ಸರ್ಕಾರ ನೀಡಿದ್ದು, ಟೆಂಡರ್ ಪ್ರಕ್ರಿಯೆ ಶೀಘ್ರ ಆರಂಭವಾಗಲಿದೆ. ರಾಜ್ಯದಲ್ಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಶೀಘ್ರ ಅಸ್ತಿತ್ವಕ್ಕೆ ಬರಲಿದ್ದು, ಸಣ್ಣ ನೀರಾವರಿ ಇಲಾಖೆ ಸಚಿವರೇ ಪ್ರಾಧಿಕಾರದ ಅಧ್ಯಕ್ಷರಾಗಿರುತ್ತಾರೆ. ಪ್ರಾಧಿಕಾರದ ಮುಖಾಂತರ ಜನವರಿಯಿಂದ ರಾಜ್ಯಾದ್ಯಂತ ಕೆರೆ ಒತ್ತುವರಿ ತೆರವು ಅಭಿಯಾನ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಈಗ ಅದಕ್ಕೆ ಒಂದು ಹೊಸ ಟೆಕ್ನಾಲಜಿಯನ್ನು ನಮ್ಮ ಇದರಿಂದ FRP ಅಂದರೆ ಫೈಬರ್ ಇನ್ಫೋರ್ಸ್
ಪ್ಲಾಸ್ಟಿಕ್ ಅಂತ ಅದ್ರ ಜೊತೆಗೆ ಇವನ್ ಮಾಡೋಂಥದ್ದು. ಅದಕ್ಕೆ ಆಟೋಮೆಟಿಕ್ ಸೆಟ್ ಮಾಡೋದು, ಅದಕ್ಕೆ ಯಾರೋ ಮೇಂಟೆನೆನ್ಸ್ ಮಾಡೋಂಥದ್ದು ಮತ್ತೊಂದಿಲ್ಲ. ಎಲ್ಲ ಮಷಿನರಿ ಸೆಟ್ ಮಾಡೋಂಥದ್ದನ್ನು ಮಾಡ್ತಾ ಇದ್ವಿ. ಅದು ಡೆವಲಪ್ಮೆಂಟ್ ಆಫ್ ಸಾಲ್ಟ್ ವಾಟರ್ ಎಕ್ಸ್ಟ್ರೂಷನ್ ಡ್ಯಾಮ್ ಅಂತಂದು SWED ಅನ್ನೋ ಒಂದು ಇದರಿಂದ ಮಷಿನರಿ ಅದನ್ನೇ ಗೇಟನ್ನು ಹಾಕಿ ಅದನ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಮತ್ತೊಬ್ರು ಅದನ್ನ ನೋಡಕ್ ಬೇಕಾಗಿಲ್ಲ. ಯಾವ್ದು ನೀರಿನ ಸಮತಟ್ಟ ಯಾವ ರೀತಿ ಯಾವ ಕಡೆ ಜಾಸ್ತಿ ಆಗುತ್ತಾ ಆ ಕಡೆ ಅದನ್ನ ಇದು ಮಾಡೋಂಥದ್ದನ್ನ ಪ್ಲಾನ್ ಮಾಡಿದ್ವಿ. ಅದನ್ನು ಈಗ ಫಸ್ಟು ಒಂದು ಕಡೆ ಸೇನಾಪುರ ಉಡುಪಿ ಜಿಲ್ಲೆಯಲ್ಲಿ ಸೇನಾಪುರ ಅನ್ನೋ ಒಂದು ಮೆಂಟಲ್ ಡ್ಯಾಮ್ಗೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ನಾಳೆ ಜೂನ್ ಜುಲೈದೊಳಗೆ ಅದನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಹೊಸ ಒಂದು ಯೋಜನೆ ಅದನ್ನು ತೆಗೆದುಕೊಂಡಿದ್ವಿ. ಒಂದು ಪೈಲಟ್ ಅದು ಆಗ್ತದೆ ನಮ್ಗೆ. ಆ ರೀತಿ ದೊಡ್ಡ ಪ್ರಮಾಣದಾಗ ಇರೋಂಥ ಮೆಂಟಲ್ ಡ್ಯಾಮ್ಗಳಂತೂ ಈ 3 ಜಿಲ್ಲೆ ಸೇರಿ ಕನಿಷ್ಠ 7 ಮತ್ತು ಸಣ್ಣ ಸಣ್ಣ ಸೇರಿ 70, ಒಟ್ಟು 77. ಆ 77ಕ್ಕೂ ಇದನ್ನು ಫಿಕ್ಸ್ ಮಾಡಿದರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಇದನ್ನ Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. इश्क मेरे फीवर में चढ़ गई बल्लियां दौल बल्लियां, सामने तेरी वेस्ट पड़ गई दुनिया ई दुनिया. नेंपापुंडा आदिना सुरतुयिना आक्षण टक बलिपुना ई गंटेला मणिपुरा पक 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 बलिपुना ई दिनला करियुदा. दिलों संभ्रम अल्प मुल्प मधुरंगी चित्रन यक्क सक्क दिलों संभ्रम अल्प मुल्प मधुरंगी चित्रन. ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ವತಿಯಿಂದ 36ನೇ ದಕ್ಷಿಣ ವಲಯ ಸೀನಿಯರ್ ಪುರುಷರು ಮತ್ತು ಮಹಿಳಾ ವಿಭಾಗದ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾಕೂಟವನ್ನು ರಾಜ್ಯ ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್ ಅವರು ಬುಧವಾರ ಸಂಜೆ ಉದ್ಘಾಟಿಸಿದರು.
ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ, ಮೇಯರ್ ಮಹಾಬಲ್ ಮಾರ್ಲಾ, ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಜಿಲ್ಲಾಧಿಕಾರಿ ಎಪಿ ಇಬ್ರಾಹಿಂ, ಹ್ಯಾಂಡ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಪಿ ಆಂಜನೇಯಲು, ಉಪಾಧ್ಯಕ್ಷ ಆನಂದ್ ನಡಿಗರ್, ಕೆಎಚ್ಎಯುನ ಖಜಾಂಜಿ ವೀಣಾಶೇಖರ್, ಎಂಕೆ ನಾಗೇಂದ್ರ, ಸೋಮಶೇಖರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರತ್ನಾಕರ ಪುತ್ರನ್, ಹರೀಶ್ ಕುಮಾರ್, ಭಾಸ್ಕರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಈ ಪಂದ್ಯಾಕೂಟದಲ್ಲಿ ಕರ್ನಾಟಕವು ಸೇರಿದಂತೆ ಕೇರಳ, ತಮಿಳುನಾಡು, ತೆಲಂಗಾಣ, ಗೋವಾ ಮುಂತಾದ ತಂಡಗಳು ಭಾಗವಹಿಸಿದ್ದವು. ಕುಟುಂಬಕ್ಕೆ ಹುಟ್ಟಿದವರು ದೊಡ್ಡ ಮನೆತನ, ಅವರ ಕುಟುಂಬವು ನನಗೆ ಚೆನ್ನಾಗಿ ಬಂದೆ. ರಾಜಕೀಯದಲ್ಲಿ ಮೇಲೆತ್ತಬೇಕಾದ್ರೆ ಕೆಲವು ತ್ಯಾಗ ಮಾಡಬೇಕು. ಯಾವ ರೀತಿ ತ್ಯಾಗ? ಜೀವನದಲ್ಲಿ ಎಲ್ಲ ಆಶೆ ಇಟ್ಕೊಂಡಲ್ಲ. ತ್ಯಾಗ ಮಾಡಬೇಕಾದ್ರೆ ನಾವು ತಾಳ್ಮೆ ಬೇಕು, ಧರ್ಮದ ಒಂದು ಲೇಪನ ಬೇಕು, ಅದರ ಜೊತೆಯಲ್ಲಿ ಸಮಾಜದಲ್ಲಿ ಎಲ್ಲರ ನಂಟನ್ನು ಬೆಳೆಸ್ಕೊಳ್ಬೇಕು. ಬಿಜೆಪಿಯ ಮಹಿಳಾ ಮೋರ್ಚಾದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಕೆಜೆ ಜಾರ್ಜ್ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಹಾಗೂ ಜೈಲು ಬರೋ ಚಳವಳಿಯನ್ನು ಬುಧವಾರ ಮಂಗಳೂರಿನ ಎಬಿ ಶೆಟ್ಟಿ ವೃತ್ತದಲ್ಲಿ ನಡೆಸಲಾಯಿತು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ವಿಫಲವಾಗಿರುವುದರಿಂದ ತಕ್ಷಣ ರಾಜೀನಾಮೆ ನೀಡಬೇಕೆಂದು ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಒತ್ತಾಯಿಸಿದರು. ಪುರಭವನದಿಂದ ಎಬಿ ಶೆಟ್ಟಿ ವೃತ್ತದ ತನಕ ಕಾಲ್ನಡಿಗೆ ಜಾಥಾ ನಡೆಸಿದ ಕಾರ್ಯಕರ್ತರು ನಂತರ ಸಾಂಕೇತಿಕವಾಗಿ ರಸ್ತೆ ತಡೆ ನಡೆಸಿ ಬಂಧನಕ್ಕೆ ಒಳಗಾದರು. ಈ ರೀತಿಯಲ್ಲಿ ಐಸಿಯಲ್ಲಿದೆ ಅಂತ ಹೇಳುವ ಬಗ್ಗೆ ಮಹಿಳೆಯರು ಹೊರಬಂದಿದ್ದಾರೆ ಮನೆಯಿಂದ. ಮಹಿಳೆ ಇದ್ದಾಗ ಮಾತ್ರ ಮನೆ ಒಂದು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಮಹಿಳೆ ಅಥವಾ ಮನೆಯ ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿದ್ರೆ ಆ ಒಂದು ಸಮಾಜ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಇದೆ, ರಾಜ್ಯ ಸರ್ಕಾರಗಳು ಚೆನ್ನಾಗಿ ನಡೀಲಿಕ್ಕೆ ಇದೆ ಅಂತ ಹೇಳುವಂತ ಒಂದು ಕಲ್ಪನೆ ಇಲ್ಲದ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ನಿರಂತರ ಬೇಸರದ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಮನೆಗೆ ಅನ್ನ ಬೇಯಿಸಿ ಕೊಡುವಂತ ಮಹಿಳೆ ಇವತ್ತು ಬೀದಿಗೆ ಇಳಿದಿದ್ದಾಳೆ. ನಿರಂತರವಾಗಿ ತನ್ನ ಮೇಲೆ ನಡೆಯುವಂತ ಅತ್ಯಾಚಾರ ಆರೋಪಗಳಿಗೆ, ದೌರ್ಜನ್ಯಗಳಿಗೆ ಸರ್ಕಾರ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ. ಇವತ್ತು ಮೊನ್ನೆ ನಡೆದಂತ ನಿನ್ನೆ ನಾವು ಪತ್ರಿಕೆಯಲ್ಲಿ ಓದಿದೆವು, ಹೆಣ್ಣು ಮಕ್ಕಳು ತಮ್ಮ ಮೇಲೆ ದೌರ್ಜನ್ಯ ನಡೆದಾಗ ತನ್ನ ಬೆಲ್ಟನ್ನು. ಗ್ರಾಮೀಣ ಪ್ರದೇಶವಾಗಿದ್ದ ಮಾಣಿಯಲ್ಲಿ 1989ರಲ್ಲಿ ಆರಂಭಗೊಂಡ ಮಾಣಿ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬ ಡಿಸೆಂಬರ್ 11ರಿಂದ 14ರವರೆಗೆ ನಡೆಯಲಿದೆ ಎಂದು ಬಾಲ ವಿಕಾಸ ಟ್ರಸ್ಟ್ನ ಸಂಚಾಲಕ ಜೆ ಪ್ರಹ್ಲಾದ ಶೆಟ್ಟಿ ಹೇಳಿದ್ದಾರೆ. ಬೆಳ್ಳಿ ಹಬ್ಬದ ಅಂಗವಾಗಿ ಟ್ರಸ್ಟ್ ವತಿಯಿಂದ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿದ್ದು 5 ಲಕ್ಷ ರೂಪಾಯಿ ವೆಚ್ಚದ ರಜತ ರಶ್ಮಿ ಹೆಸರಿನ ರಂಗವೇದಿಕೆಯನ್ನು ಶಾಲೆಯ ಶಿಕ್ಷಕ ರಕ್ಷಕ ಸಂಘದವರು ಕೊಡುಗೆಯಾಗಿ ನೀಡಿದ್ದಾರೆ. ಡಿಸೆಂಬರ್ 11ರಂದು ಶಾಲೆಯ ನೂತನ ಕಟ್ಟಡ ಹಾಗೂ ರಂಗವೇದಿಕೆಯನ್ನು ಮಾಜಿ ಶಾಸಕ ಕೆ ರಾಮ್ ಭಟ್ ಉದ್ಘಾಟಿಸಲಿರುವರು. ಮಾಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಮಣಿ ಡಿ ಪೂಜಾರಿ ಅಧ್ಯಕ್ಷತೆ ವಹಿಸುವರು. ಬಾರಿಮಾರು ಸೇಂಟ್ ಜೋಸೆಫ್ ಚರ್ಚ್ನ ಧರ್ಮಗುರು ಮೆಲ್ವಿನ್ ನೊರಾನ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ದಿನೇಶ್ ಅಮ್ಟೂರು ಅತಿಥಿಗಳಾಗಿರುವರು. ಡಿಸೆಂಬರ್ 12ರಂದು ನಡೆಯಲಿರುವ ವಸ್ತು ಪ್ರದರ್ಶನವನ್ನು ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾದ ಅನಂತಕೃಷ್ಣ ಉದ್ಘಾಟಿಸಲಿರುವರು. ಜಿಲ್ಲಾ ಪಂಚಾಯತ್ ಸದಸ್ಯ ಚೆನ್ನಪ್ಪ ಕೋಟ್ಯಾನ್ ಅಧ್ಯಕ್ಷತೆ ವಹಿಸುವರು. ಡಿಸೆಂಬರ್ 13ರ ಶಾಲಾ ವಾರ್ಷಿಕೋತ್ಸವದಲ್ಲಿ ಪುತ್ತೂರು ಶಾಸಕಿ ಶಕುಂತಳಾ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು. ಕಟೀಲು ಕಾಲೇಜಿನ ಪ್ರಾಂಶುಪಾಲರಾದ ಎಂ ಬಾಲಕೃಷ್ಣ ಶೆಟ್ಟಿ, ಉಳಿಪಾಡಿಗುತ್ತು ರಾಜೇಶ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶೇಷಶಯನ ಕಾರಂಜ ಮುಖ್ಯ ಅತಿಥಿಗಳಾಗಿರುವರು. ಡಿಸೆಂಬರ್ 14ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಅಧ್ಯಕ್ಷತೆ ವಹಿಸುವರು. ಸಂಸದ ನಳಿನ್ ಕುಮಾರ್ ಕಟೀಲ್, ಮೂಡಬಿದ್ರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia.
Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಭಾಗಿತ್ವದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಭೂಚೇತನ ಯೋಜನೆಯ ಹೋಬಳಿ ಮಟ್ಟದ ಕಾರ್ಯಾಗಾರವು ಬುಧವಾರ ಮಿಂಚಿನಡ್ಕ ಗುರುವಾಯನಕೆರೆಯ ಪ್ಲಾಂಟೇಶನ್ ವಿಭಾಗದಲ್ಲಿ ನಡೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸೇವಾ ಕೇಂದ್ರದ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಕೆ ವಸಂತ ಬಂಗೇರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಪಾಲೇದು, ಉಪಾಧ್ಯಕ್ಷ ಕೆ ಸತೀಶ್ ಕುಂಪಲ, ಆರೋಗ್ಯ ಮತ್ತು ಶಿಕ್ಷಣ ಸಹಾಯ ಸಮಿತಿಯ ಅಧ್ಯಕ್ಷೆ ಸಿಕೆ ಚಂದ್ರಕಲಾ, ಸದಸ್ಯೆ ತುಳಸಿ ಜಿ ಹಾರಾಬೆ, ಬೆಳ್ತಂಗಡಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ವಿಷ್ಣು ಮರಾಟೆ, ಕುವೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾವತಿ ಮುಂತಾದವರು ಉಪಸ್ಥಿತರಿದ್ದರು. 165 ಕೇಂದ್ರಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಡ್ಕೊಂಡಿದೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ಮರಕ್ಕೆ ಇರುವಂಥದ್ದು. ಈಗ ನಿಮ್ಗೆ ಎಷ್ಟು ಸಂಬಳ ಕೇಳ್ತಾರೆ ಅದು ಗೊತ್ತುಂಟು ಏನು ಗೊತ್ತಿಲ್ಲ. 750 ರೂಪಾಯಿ ಅಡಿಕೆ ಮರಕ್ಕೆ ಇರುವವನಿಗೆ 750-800 ಅಷ್ಟೇ ಅಲ್ಲ, ಮಧ್ಯಾಹ್ನದ ಊಟ, ಬೆಳಗಿನ ತಿಂಡಿ, ಚಾ ಹುಡಿಯುವಂಥದ್ದು ಸೂಕ್ತ ಅಂತಿರುವಂಥದ್ದು. ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿರುವ ಈ ಸನ್ನಿವೇಶದಲ್ಲಿ ಮಂಗಳೂರಿನ ಪ್ರಜ್ಞಾ ಸಲಹಾ ಕೇಂದ್ರದ ಶಾಲೆಗಳಲ್ಲಿ ರಚಿಸಿರುವ ಸಂಘಗಳ ಮೂಲಕ ಮಕ್ಕಳ ಹಕ್ಕುಗಳ ಪ್ರಚಾರ ನಡೆಸುತ್ತಿದೆ. ಪ್ರಜ್ಞಾ ಸಲಹಾ ಕೇಂದ್ರದ ಮುಖ್ಯಸ್ಥೆ ಹಿಲ್ಡಾ ರಾಯಪ್ಪನ್ ಮಾರ್ಗದರ್ಶನದಲ್ಲಿ ಸಂಯೋಜಕ ವಿಲಿಯಂ ಸ್ಯಾಮ್ವೆಲ್ ಮಕ್ಕಳ ಹಕ್ಕುಗಳ ಸಂಘಗಳ ಮೇಲುಸ್ತುವಾರಿ ನಡೆಸುತ್ತಿದ್ದಾರೆ. ರಂಗ ನಿರ್ದೇಶಕ ಪತ್ರಕರ್ತ ಮೌನೇಶ ವಿಶ್ವಕರ್ಮ ನಿರ್ದೇಶನದಲ್ಲಿ ಕಳೆದ 3 ವರ್ಷಗಳಲ್ಲಿ 40ಕ್ಕೂ ಅಧಿಕ ಶಾಲೆಗಳ ಮಕ್ಕಳ ಹಕ್ಕುಗಳ ಸಂಘದ ಸದಸ್ಯರಿಗೆ ಈ ಸಾಂಸ್ಕೃತಿಕ ತರಬೇತಿ ನೀಡಲಾಗುತ್ತಿದ್ದು, ಹಾಡುಗಾರ ಕೃಷ್ಣಯ್ಯ ಲೈಲಾ ನೆರವಾಗುತ್ತಿದ್ದಾರೆ. ಬಾಲ್ಯ ವಿವಾಹ, ಮಕ್ಕಳ ಸಾಗಾಟ, ಮಾರಾಟ, ಮಕ್ಕಳ ಮೇಲಿನ ದೌರ್ಜನ್ಯಗಳು, ಬಾಲ ಕಾರ್ಮಿಕತೆ, ಮಕ್ಕಳ ಗ್ರಾಮಸಭೆ, ಶಿಕ್ಷಣ ಮಹತ್ವ, ಮಕ್ಕಳ ಹಕ್ಕು, ಲಿಂಗ ತಾರತಮ್ಯ, ವಿಕಲಚೇತನರು, ಮಕ್ಕಳ ಮನಸ್ಥಿತಿ, ಹೆಣ್ಣು ಮಕ್ಕಳ ಶಿಕ್ಷಣ ಹೀಗೆ ವಿವಿಧ ವಿಚಾರಗಳನ್ನು ಇರಿಸಿಕೊಂಡು ಹಾಡು, ನಾಟಕಗಳನ್ನು ರಚಿಸಿ ಮಕ್ಕಳಿಗೆ ತರಬೇತಿ ನೀಡಲಾಗಿದೆ. ನಾವು ಕಳೆದ 4 ವರ್ಷಗಳಿಂದ ಮಕ್ಕಳ ಹಕ್ಕುಗಳ ಸಂಘವನ್ನು ರಚಿಸಿ ಈಗ ಮಕ್ಕಳ ಹಕ್ಕುಗಳ ವೇದಿಕೆಯನ್ನು ರಚಿಸಿದ್ದೇವೆ.
ಈಗ ನಾವು ಈ ಸಲ ಒಂದು ವಿಶೇಷವಾಗಿ 10 ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಸಂಘದ ಮಕ್ಕಳಿಗಾಗಿ ಮುಖ್ಯವಾಗಿ ಅವರಿಗೆ ನೃತ್ಯ, ಹಾಡು ಹಾಗೂ ನಾಟಕಗಳ ಮೂಲಕ ಒಂದು ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಹೆಚ್ಚಾಗಿ ಮಕ್ಕಳ ಹಕ್ಕುಗಳ 9 ವರ್ಷಗಳ ಹಿಂದೆ ಕೃಷಿಕರು ನದಿ ನೀರನ್ನು ಬಳಸಬಾರದೆಂದು ಮೆಸ್ಕಾಂ ತಾಕೀತು ಮಾಡಿದ ಬಗ್ಗೆ ಹಾಗೂ ಅನಿಯಮಿತ ಲೋಡ್ ಶೆಡ್ಡಿಂಗ್ ಬಗ್ಗೆ ಕೃಷಿ ಕಾರ್ಮಿಕರು ನದಿ ನೀರು ಬಳಕೆದಾರರ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಉಂಟಾದ ಘರ್ಷಣೆಯಲ್ಲಿ ರೈತರ ಮೇಲೆ ಹೇರಲಾದ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ ಬಂಟ್ವಾಳ ನ್ಯಾಯಾಲಯ ಆರೋಪಿತರೆಂದು ಹೆಸರಿಸಲಾಗಿದ್ದ ಎಲ್ಲಾ 21 ಮಂದಿ ರೈತರನ್ನು ಖುಲಾಸೆಗೊಳಿಸಿ ಬುಧವಾರ ಆದೇಶ ನೀಡಿದೆ. ನ್ಯಾಯಾಲಯದ ತೀರ್ಪಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮುಖಂಡ ಸರಪಾಡಿ ಸುಬ್ಬಣ್ಣಶೆಟ್ಟಿ ಅವರು, ರೈತರ ಮೇಲೆ ಪೊಲೀಸರು ವಿನಾಕಾರಣ ದಬ್ಬಾಳಿಕೆ ನಡೆಸಿ ದಾಖಲಿಸಿಕೊಂಡ ಪ್ರಕರಣ ಕೊನೆಗೂ 9 ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ಮಣ್ಣು ಪಾಲಾಗುವ ಮೂಲಕ ರೈತರ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗಿದೆ. ನ್ಯಾಯಕ್ಕೆ ಎಂದೂ ಸಾವಿಲ್ಲ ಎಂಬುದಕ್ಕೆ ಈ ತೀರ್ಪೇ ಸಾಕ್ಷಿಯಾಗಿದೆ ಎಂದರು. ರೈತರ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಪರಸ್ಪರ ಸಿಹಿ ಹಂಚಿ ಜಯಘೋಷ ಮೊಳಗಿಸಿದರು. ಕೃಷಿಕರು ನದಿ ನೀರನ್ನು ಕೃಷಿ ಸಂಬಂಧಿ ಕಾರ್ಯಗಳಿಗೆ ಬಳಸುವುದನ್ನು ಮೆಸ್ಕಾಂ ಇಲಾಖೆ ನಿರ್ಬಂಧಿಸಿರುವುದನ್ನು ವಿರೋಧಿಸಿ 2005ರಲ್ಲಿ ನೇತ್ರಾವತಿ ನದಿ ನೀರು ಬಳಕೆದಾರರ ವೇದಿಕೆಯ ನೇತೃತ್ವದಲ್ಲಿ ಮೆಸ್ಕಾಂ ಇಲಾಖೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಈ ಸಂದರ್ಭ ಮೆಸ್ಕಾಂ ಕಚೇರಿಯ ಮುಂಭಾಗ ಭದ್ರತೆಗಾಗಿ ನಿಯೋಜಿಸಲ್ಪಟ್ಟಿದ್ದ ಭಾರೀ ಸಂಖ್ಯೆಯ ಪೊಲೀಸರಿಗೂ ರೈತರಿಗೂ ಮಧ್ಯೆ ಚಕಮಕಿ ನಡೆದಿತ್ತು. ಈ ಸಂದರ್ಭ ಅಂದಿನ ವೃತ್ತ ನಿರೀಕ್ಷಕ ಸಂಜೀವ್ ನಾಯಕ್ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಕೃಷಿಕರ ಮೇಲೆ ಲಾಠಿ ಚಾರ್ಜ್ ನಡೆಸಲು ಆದೇಶಿಸಿದ್ದರು. ಪೊಲೀಸರ ಲಾಠಿ ಏಟಿನಿಂದಾಗಿ ಹಲವು ಕೃಷಿಕರು ಗಾಯಗೊಂಡಿದ್ದರು. ಈ ಘಟನೆಗೆ ಸಂಬಂಧಿಸಿ ಸ್ಥಳದಲ್ಲಿದ್ದ ಹೋರಾಟ ಸಮಿತಿಯ ಅಧ್ಯಕ್ಷ ಸರಪಾಡಿ ಸುಬ್ಬಣ್ಣಶೆಟ್ಟಿ, ಜಯರಾಮಕೃಷ್ಣ ಪೊಳಲಿ, ವೆಂಕಟೇಶ್ವರ ಭಟ್ಟ, ಸರಪಾಡಿ ಅಶೋಕ್ ಶೆಟ್ಟಿ, ಬಾಬು ಮಾಸ್ಟರ್, ಅನಂತಕೃಷ್ಣ ಭಟ್, ಪುರುಷೋತ್ತಮ್ ಪೂಜಾರಿ, ಮಾರ್ಷಲ್ ಗೋನ್ಸಾವ್ಲೆಸ್, ಕರುಣಾಕರ ಆಳ್ವ, ಶಶಿಧರ ಪೂಜಾರಿ, ವಿಶ್ವನಾಥ ಶೆಟ್ಟಿ, ವೆಂಕಟೇಶ್ವರ ಭಟ್, ಗೋಪಾಲಕೃಷ್ಣ ಪ್ರಭು, ಶೀನಾ ಬಳ್ಳಾಲ್, ವಸಂತ ಪ್ರಭು, ಬಿಟಿ ನಾರಾಯಣ ಭಟ್, ದಾಮೋದರ ಗೌಡ, ರಾಮಣ್ಣ ಬಂಗೇರ, ಅಶೋಕ್ ಕುಮಾರ್ ಬರಿಮಾರು, ರಾಜೇಶ್ ರೈ, ಶಶೀಂದ್ರ ಆಚಾರ್ಯ ಎಂಬ 21 ಮಂದಿ ಕೃಷಿಕರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ರೈತರಿಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತ 8 ವರ್ಷದಿಂದ ಈ